ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪ್ರೀತಿಯ ಐಶು ಚಾನಲ್. ಮಾಡ್ತಿರೋ ರೀಸನ್ ಆಲ್ರೆಡಿ ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಕಾಣಿಸ್ತಾ? ಸೊ ಇದು ಪಾಸಿಟಿವ್ ಕಣ್ಗಳ್ ನೀಯೇ ಕಾற்றும் ನೀಯೇ. ಹಾಯ್ ಗೈಸ್, ವೆಲ್ಕಮ್ ಟು ನಿಮ್ಮ ಪ್ರೀತಿಯ ಐಶು ಚಾನಲ್. ಸೊ ಅವಳು ತುಂಬಾ ಲಕ್ಕಿ ಗೈಸ್. ನಮಗೆ ಇವಾಗ ನಾನು ನಮ್ಮ ಹಸ್ಬೆಂಡು ಹಿಂಗೆ ಒಟ್ಟಿಗೆ ಇಷ್ಟು ಖುಷಿಯಾಗಿದ್ದೀವಂದರೆ ಕಾರಣ ಅದಕ್ಕೆ ಚಾರ್ವಿನೇ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪ್ರೀತಿಯ ಐಶು ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಆಲ್ರೆಡಿ ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ನನ್ನ ಮಗಳು ಚಾರು ಇದು ಚಿಕ್ಕ ವಯಸ್ಸಿಂದ ಫಸ್ಟ್ ಏನೇನು ಅವಳಿಗೆ ವೇರ್ ಮಾಡಿದ್ದೆ ಅದು ಮಾಡಿರೋ ಥಿಂಗ್ಸ್ ಎಲ್ಲ ಎತ್ತಿಕ್ಕಿದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಇದೊಂದು ಲಾಗು. ಸೊ ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮಾಡಿದ್ದೀರಾ ನಿಮ್ಮ ಪ್ರೀತಿ ಐಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೇಟ್ ಮಾಡಿದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಷ್ಟು ಇದೆ ಅವಳದು, ಪ್ರತಿಯೊಂದು ಇಟ್ಕೊಂಡಿದ್ದೀನಿ ಗೈಸ್ ನಾನು ಅವಳದು. ಸೊ ಬನ್ನಿ ನೋಡೋಣ. ಕೂಚೋ ನೀನಿಲ್ಲೇ. ಅವಳಿಗೆ ಎಕ್ಸೈಟ್ಮೆಂಟ್ ಗೈಸ್ ನೋಡಬೇಕು ಅಂತ. ಸೊ ಫಸ್ಟು ನಾನೆಲ್ಲ ಕೆಳಗಡೆ ಹಾಕ್ಕೊತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ಎತ್ಕೋಬಾರ್ದು, ಬೇಡ ಇಕ್ಕು, ಆಮೇಲೆ ಎತ್ಕೋ. ಶಿಟ್, ಬಳೆ ಹೊಡೆದೋಗಿದೆ ಗಾಯ್ಸ್ ಒಂದು. ಕೂಚು ಅಮ್ಮ ನೀನು. ಸೊ ಫಸ್ಟು ಸ್ಟಾರ್ಟ್ ಮಾಡೋದಾದರೆ ಇದರಿಂದ ಗೈಸ್. ಫಸ್ಟ್ ನಾನು ಚೆಕ್ ಮಾಡಿದ್ದು ರೆಗಾ ನ್ಯೂಸು. ಕೂಚೋ. ಸೊ ಕಾಣಿಸ್ತೈತಾ? ಐ ಥಿಂಕ್ ಸೊ ಕಾಣಿಸ್ತಾ ಇಲ್ಲ ಅನ್ಕೊತೀನಿ. ಕಾಣಿಸ್ತಾ? ಸೊ ಇದು ನನ್ನ ಮಗಳು ನಾನು ಹೊಟ್ಟೆಲಿದ್ದಾಳೆ ಅನ್ನೋದಕ್ಕೆ ಫಸ್ಟ್ ಚೆಕ್ ಮಾಡಿದ್ದಿದೆ. ಇಟ್ಸ್ ಪಾಸಿಟಿವ್. ಸೊ ಇದೊಂದು ಗೈಸ್. ಸೊ ಅದಾದಮೇಲೆ ಫಸ್ಟ್ ಅವಳಿಗೆ ವೇರ್ ಮಾಡಿರೋದು ಇದು. ಇದನ್ನ ಏನಂತಾರೆ ಕನ್ನಡಲ್ಲಿ ಏನಂತಾರೆ ಗೊತ್ತಿಲ್ಲ ಗೈಸ್. ಸೊ ಈ ಮನಿ ಫಸ್ಟ್ ಅವಳಿಗೆ ವೇರ್ ಮಾಡಿದ್ದು 2 ಮನಿ ಗೈಸ್. ಸೊ ಇದು ಅದಾದಮೇಲೆ ಇದು ಗೈಸ್, ಇದು ಅವಳದು ಒಕ್ಕುಲ್ದು. ಸೊ ಹೊಟ್ಟೆಯಲ್ಲಿ ಬರುತ್ತಲ್ಲ ಅದರದ್ದು. ಸೊ ಇದು ಇನ್ನೂ ಇಟ್ಕೊಂಡಿದ್ದೀನಿ, ಇದೊಂದು. ಅದಾದಮೇಲೆ ಇದು ಗೈಸ್ ಬೆಳ್ಳಿದು. ಅವಳಿಗೆ ಫಸ್ಟ್ ಟೈಮು ಇದೇ ಈ 2 ಬ್ಯಾಂಗಲ್ಸ್ ಹಾಕಿದ್ದೆ. ಸೊ ಅದು. ಸೊ ನೋಡಿ, ಅದಾದಮೇಲೆ ಅವಳಿಗೆ ಫಸ್ಟ್ ಹಾಕಿರೋ ಬ್ಯಾಂಗಲ್ಸ್ ಬ್ಲ್ಯಾಕ್. ಕೊಟ್ಟೆ ಇರು. ನೋಡಿ ಬ್ಯಾಂಗಲ್ಸು. ಸೊ ಅದಾದಮೇಲೆ ಇದು ಗೈಸ್ ಕಾಲ್ ಚೈನು. ಕೂಚೋ. ಸೊ ಇದು ಕಾಲ್ ಚೈನು ಅವಳಿಗೆ ಫಸ್ಟ್ ಇದೆ ಗೈಸ್ ಹಾಕಿದ್ದಿದ್ದು. ಇದು ನಮ್ಮ ಮಾವ ಅವರು ಅವಳಿಗೆ ಸ್ನಾನ ಮಾಡಿಸೋ ಫಂಕ್ಷನ್ ಮಾಡ್ತೀವಲ್ಲ ಗೈಸ್ ಮಗುಗೆ, ನಮ್ಮ ಮಗುಗೆ ನನಗೆ ಆವಾಗ ನಮ್ಮ ಮಾವ ಅವ್ರು ಗಿಫ್ಟ್ ಕೊಟ್ಟಿದ್ದು. ಸೊ ಇದೇ ಅವಳಿಗೆ ಫಸ್ಟ್ ಟೈಮ್ ನಾವು ಹಾಕಿದ್ದು ಕಾಲ್ ಚೈನ್. ಇದೇ ನಾವು ಅವಳಿಗೆ ಫಸ್ಟ್ ಹಾಕಿದ್ದು ಕಾಲ್ ಚೈನ್. ಸೊ ಕೊಡಿಲಿ. ಸೊ ಇದು ನೋಡಿ
ಇದು ಸೊಂಟಕ್ಕೆ ಕಟ್ಟಿರೋ ದಾರ ಗೈಸ್ ಅವಳದು. ಫಸ್ಟ್ ಕಟ್ಟಿರೋ ದಾರ ಇದು. ಸೊ ಅದನ್ನ ಕಟ್ ಮಾಡಬೇಕಾದ್ರೆ ಹಂಗೆ ಎತ್ತಿಕೊಂಡಿದ್ದೆ ನಾನು. ಸೊ ನೋಡಿ, ಫಸ್ಟ್ ಕಟ್ಟಿರೋ ದಾರ. ಅದಾದಮೇಲೆ ಇದರಲ್ಲಿ ಅವಳದು ನೈಲ್ಸ್ ಇದೆ ಗೈಸ್. ಹುಟ್ಟಿದ ತಕ್ಷಣ ಇರುತ್ತಲ್ಲ ನೈಲ್ಸು, ಅದನ್ನು ಕಟ್ ಮಾಡಿ ಕವರಲ್ಲಿ ಹಾಕಿಕ್ಕಿದ್ದೀನಿ. ಇವಾಗ ಬಿಚ್ಚಿದ್ರೆ ಬಿದ್ದೋಗುತ್ತೆ ಗೈಸ್. ಇದರಲ್ಲಿ ಇದೆ, ನೋಡೋಣ, ತೋರಿಸ್ಬಿಡ್ತೀನಿ ನಿಮಗೆ. ಭಯ ಆಗ್ತಿದೆ ಗೈಸ್, ಎಲ್ಲಾದರೂ ಚೆಲ್ಲೋಗುತ್ತೇನೋ, ಇಷ್ಟು ದಿನದಿಂದ ಮುಚ್ಚಿಕೊಂಡಿದ್ದೆ ಅಂತ. ಸಿಕ್ಕ ಗೈಸ್, ಪುಟಾಣಿ ನೈಲ್ಸ್ ಗೈಸ್. ಕಾಣಿಸ್ತಾ ಇಲ್ಲ ಅನ್ಕೊತೀನಿ, ಐ ಥಿಂಕ್ ಸೊ. ಇದು ಒಂದೇ ಒಂದು ದೊಡ್ಡದು ಎತ್ತಿ ತೋರಿಸ್ತೀನಿ. ಸೊ ಕಾಣಿಸ್ತಾ ಗೈಸ್? ಐ ಥಿಂಕ್ ಸೊ. ಇದು ಫಸ್ಟ್ ಅವಳು ನೈಲ್ಸ್ ಕಟ್ ಮಾಡಿದ್ದು, ಅದು ನಾನು ಹಂಗೆ ಎತ್ತಿಕೊಂಡಿದ್ದೀನಿ. ಕ್ಲೀನಾಗಿ ಇವಾಗ ಕಟ್ಟಿಗೆ ಬಿಡ್ತೀನಿ ಗೈಸ್. ಇಷ್ಟು ವರ್ಷ ಎತ್ತಿಕೊಂಡು ಬಂದಿದ್ದೀನಿ, 4 ವರ್ಷ. ಸೊ ಇದು ನನ್ನ ಮಗಳ ನೈಲ್ಸ್. ಇದು ಬಿಚ್ಚಬಾರ್ದು, ಓಕೆ? ಅದಾದಮೇಲೆ ಅಯ್ಯೋ, ಇದು ನನ್ನ ಮಗಳು ಫಸ್ಟ್ ಅರ್ಧಾಕಿರೋ ಕಾಸು ಗೈಸ್. ಸೊ ನೋಡಿ, ಚಿಕ್ಕ ವಯಸ್ಸಲ್ಲಿ ಅರ್ಧಾಕಿದ್ದು. ಇನ್ನೊಂದು ಇದೆ ಗೈಸ್, ನೋಡಿ, ಈ ರೀತಿ ಅರ್ಧಾಕಿಕ್ಕಿದ್ದಾಳೆ. ಸೊ ಇದು ಅವಳು ಮೆಮೊರೀಸ್ ಅಂತ ಇಟ್ಕೊಂಡಿದ್ದೀನಿ ಹಂಗೆ. ಸೊ ಇನ್ನು ಫಸ್ಟ್ ಅವಳಿಗೆ ವೇರ್ ಮಾಡಿದ್ದು ಬಟ್ಟೆ ಇದು ಗೈಸ್. ಇದು ಆ್ಯಕ್ಚುಲಿ ನನ್ನ ದೊಡ್ಡ ಮಗಳದು. ಸೊ ದೊಡ್ಡ ಮಗಳಂದರೆ ನನ್ನ 2 ಮಕ್ಳು ಅನ್ಕೋಬೇಡಿ. ಸೊ ದೊಡ್ಡ ಮಗಳಂದರೆ ನಮ್ಮ ಅಕ್ಕನ ಮಗಳು. ಫಸ್ಟ್ ನಮ್ಮ ಅಕ್ಕನ ಮಗಳಿಗೆ ಇದು ಹಾಕಿದ್ರು ಗೈಸ್. ಈ ಬಟ್ಟೆ ನಾನು ತುಂಬ ಇಷ್ಟಪಟ್ಟು ಆವಾಗ ನನ್ನ ಮದುವೆಗಿನ ಮುಂಚೆಯಿಂದ ಎತ್ತಿಕೊಂಡಿದ್ದೆ. ಸೊ ಇದು ನನಗೆ ಬೇಕು, ನನಗಿಷ್ಟ ಅಂತ. ಅದಾದಮೇಲೆ ನನ್ನ ಮದುವೆ ಆಗಿ ಪ್ರೆಗ್ನೆಂಟ್ ಆದಮೇಲೆ ಇದನ್ನು ನಾನು, ಸೊ ಇದು ನಾನು 2 ಬಟ್ಟೆನೂ ತೊಗೊಂಡೋಗಿದ್ದೆ ಗೈಸ್. ಯಾಕಂದರೆ ಒಂದು ಬಾಯ್ದ್ರಲ್ಲಿ ದೊಡ್ಡಕ್ಕ ಮಗಳದು ಇದು ತೊಗೊಂಡಿದ್ದೆ. ಹಾಗೆ ಬಾಯಲ್ಲಿ ನಮ್ಮ ಚಿಕ್ಕಕ್ಕ ಮಗಂದು ಶರ್ಟ್ ತೊಗೊಂಡೋಗಿದ್ದೆ ವೈಟು. ಯಾಕಂದರೆ ಯಾವ ಮಗು ಆಗುತ್ತೆ ಅಂತ ನಮಗೆ ಐಡಿಯಾ ಇದ್ದಿಲ್ವಲ್ಲ. ಸೊ ನಾನು ಇಬ್ಬರದು ತೊಗೊಂಡೋಗಿದ್ದೆ. ಹಾಗೆ ನನಗಾಗಿದ್ದು ಗರ್ಲ್ ಬೇಬಿ. ಸೊ ನಾನು ಇದನ್ನು ವೇರ್ ಮಾಡಿದೆ. ಇದು ಆ್ಯಕ್ಚುಲಿ ಎಷ್ಟು ಟೈಟ್ ಇತ್ತು ಗೊತ್ತಾ ಗೈಸ್, ಅವಳಿಗೆ ಆಗ್ತಾನೇ ಇದ್ದಿಲ್ಲ, ಫುಲ್ ಟೈಟ್ ಇತ್ತು. ಸರಿ ಸ್ವಲ್ಪ ಹೊತ್ತಿಗೆ ಅಂತ ನಾವು ಹೊತ್ಕೊಂಡೋಗಿದ್ದೆ, ಎಡಲ್ವಾ. ಸೊ ಸ್ವಲ್ಪ ಹೊತ್ತಿಗಂತ ಇದೇ ವೇರ್ ಮಾಡಿದ್ವಿ. ಸೊ ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ಗೈಸ್, ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ ಗೈಸ್. ಸೊ ಇದೊಂದು. ಅದಾದಮೇಲೆ ನನ್ನ ಮಗಳಿಗೆ ಫಸ್ಟ್ ಹಾಕಿದ್ರು ಶರ್ಟರು. ಸೊ ಇದೆಲ್ಲ ನೋಡಿದ್ರೆ ಇವಾಗ ರೀಸೆಂಟಾಗಿ ಹುಟ್ಟವಳೇನೋ ಅಂದ್ಕೊತೀವಿ ಗೈಸ್. ನೋಡಿದ್ರೆ ಅಷ್ಟು ಬೇಗ 4 ವರ್ಷ ಆಗೋಯ್ತು ಗೈಸ್. ಸೊ ನೋಡಿದ್ರಲ್ವಾ, ಇಷ್ಟು ನನ್ನ ಮಗಳ ಥಿಂಗ್ಸ್ನ ನಾನು ಎತ್ತಿಕ್ಕೊಂಡಿದ್ದೀನಿ. ಸೊ ಇದಾಯಿತು ನನ್ನ ಮಗಳ ಥಿಂಗ್ಸ್. ಇದೊಂದು ಚಿಕ್ಕ ಪುಟಾಣಿ ಲಾಗ್ ಅಷ್ಟೇ. ಸೊ ಅವಳು ತುಂಬಾ ಲಕ್ಕಿ ಗೈಸ್ ನಮಗೆ. ಇವಾಗ ನಾನು ನಮ್ಮ ಹಸ್ಬೆಂಡು ಹೀಗೆ ಒಟ್ಟಿಗೆ ಇಷ್ಟು ಖುಷಿಯಾಗಿದ್ದೀವಂದರೆ ಕಾರಣ ಅದಕ್ಕೆ ಚಾರ್ವಿನೇ ಗೈಸ್. ಅವಳೇನಾದರೂ ಇದ್ದಿಲ್ಲ ಅಂದರೆ ನಾವಿಬ್ಬರು ಯಾವಾಗೋ ಬೇರೆ ಆಗ್ಬಿಟ್ಟು ಇರ್ತಾ ಇದ್ದಿಲ್ಲ ಗೈಸ್. ಪಕ್ಕ ನನಗೆ ಗೊತ್ತಿರೋ ಪ್ರಕಾರ ಚಾರ್ವಿ ಒಬ್ಬಳು ನಮ್ಮ ಲೈಫಲ್ಲಿ ಬಂದಿದ್ದಿಲ್ಲ ಅಂದರೆ 200% ನಾವು ನಮ್ಮ ಹಸ್ಬೆಂಡ್ ಒಟ್ಟಿಗೆ ಇರ್ತಾ ಇದ್ದಿಲ್ಲ. ಸೊ ಒಂಥರ ಅವಳು ಗಾಡ್ಸ್ ಗಿಫ್ಟ್ ಗೈಸ್. ತುಂಬ ಲಕ್ಕಿ ನಮಗೆ. ಸೊ ಇನ್ನು ತುಂಬಾ ಲಕ್ಕಿ ಅವಳು ನಮಗೆ ಲೈಫಲ್ಲಿ ಇದ್ದಿಲ್ಲ ಅಂದರೆ ಆಲ್ಮೋಸ್ಟ್ ನಾವು
ಇವಾಗ ತನಕ ನಾವು ಕಾಂಟ್ಯಾಕ್ಟಲ್ಲಿ ಇರ್ತಾ ಇದ್ದಿಲ್ಲ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಆ ರೀತಿ ಆಗ್ಬಿಡ್ತಿತ್ತು. ಸೊ ಈ ಪುಟಾಣಿ ನಮ್ಮ ಲೈಫಿಗೆ ಬಂದ ಮೇಲೆ ಆಲ್ಮೋಸ್ಟ್ ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಎಲ್ಲ ಬಂದಿದ್ದಂದ್ರೆ ಚಾರ್ವಿಯಿಂದ ಗೈಸ್. ಸೊ ಅವಳೊಂಥರ ನಮಗೆ ಲಕ್ಕಿ ಬೇಬಿ. ಸೊ ನೋಡಿದ್ರಲ್ವ ಚಾರ್ವಿ ಥಿಂಗ್ಸ್ ಎಲ್ಲ. ಸೊ ಚಾರ್ವಿ ಇವಾಗ ಅವಳಿಗೆ 4 years ರನ್ನಿಂಗ್ ಗೈಸ್. ಸೊ ಚಾರ್ವಿ ಇದರಲ್ಲಿ ನಮ್ಗೆ ಅಷ್ಟೊಂದು ಏನು ಮೆಮೊರೀಸೇ ಇಲ್ಲ ಗೈಸ್. ಅವಳು ಹುಟ್ಟೋ ನೋಡಿದರೆ ಪ್ರೆಗ್ನೆನ್ಸಿ ರಿವೀಲ್ ಲಾಗು, ಚೆಕಪ್ ಲಾಗು, ಇವಾಗ ಅವ್ರಿಗೆ ತುಂಬ ಅದು ಟ್ರೆಂಡಿ. ಸೊ ಅವಾಗೆಲ್ಲ ನಮಗೆ ಚಾರ್ವಿ ಹುಟ್ಟೋ ತನಕನೂ ಕಷ್ಟನೇ ಗೈಸ್. ನಮಗೆ ತುಂಬ ಅಂದರೆ ತುಂಬಾ ಕಷ್ಟ. ಅವಳು ಹುಟ್ಟಾದಮೇಲೆ ಓಕೆ ನಮ್ಮ ಲೈಫ್ ಹ್ಯಾಪಿಯಾಗಿದೆ ಅನಿಸಿದ್ದು ಅವಳು ಹುಟ್ಟಿ ಆದಮೇಲೆ. ಸೊ ಆ ಥರ ನನಗೆ ಅವಳು ಮೆಮೊರಿನೇ ಇಲ್ಲ ಗೈಸ್. ನನ್ನ ಹತ್ರ ಫೋನು ಇದ್ದಿಲ್ಲ. ಆಮೇಲೆ ಫೋನ್ ಇಸ್ಕೊಟ್ರು ನಮ್ಮ ಹಸ್ಬೆಂಡು. ಸೊ ಅದಾದಮೇಲೆ ಹೊಟ್ಟೆದು ಅದ್ರದ್ದು ಅಷ್ಟೇ ಫೋಟೋಸು. ಅದು ಬಿಟ್ಟು ನಮ್ಮ ಹಸ್ಬೆಂಡ್ ನಮ್ಮ ಚಾರ್ವಿ ಹುಟ್ಟಿದ್ದು ನಮ್ಗೆ ತುಂಬಾ ಲಕ್ಕಿ ಗೈಸ್. ಅವಳು ಇದ್ದಿಲ್ಲ ಅಂದರೆ ನಾನು ನನ್ನ ಗಂಡ ಪಕ್ಕ ಜೊತೆಯಲ್ಲಿ ಇರ್ತಿದ್ದಿಲ್ಲ. ಸೊ ಅವಳಿಂದನೇ ನಮ್ಮ ಲೈಫ್ ಹಿಂಗೆಲ್ಲ ಇರೋದಕ್ಕೆ ಕಾರಣನೇ ನನ್ನ ಮಗಳು. ಸೊ ಐ ಲವ್ ಯು ಚಾರ್ವಿ. ಸೊ ನನ್ನ ಮಗಳು ಒಂಥರ ನನಗೆ ದೇವ್ರು ಕೊಟ್ಟಿರೋ ಪ್ರಸಾದ. ನನ್ನ ಬಂಗಾರಿ ಅವಳು ತಾನೆ. ನೋಡ್ತಾಳೆ ಗೈಸ್ ಏನೇನು ಹೇಳ್ತಾರೆ ಅಂತ. ಸೊ ಇದೆಲ್ಲ ನಾನು ಫ್ರೇಮ್ ಮಾಡ್ಸೋಣ ಅಂತ ಎತ್ತಿಕ್ಕಿದ್ದೀನಿ ಗಾಯ್ಸ್. ಮಾಡ್ಸೋಕ್ಕಿಂತ ಮುಂಚೆ ನಿಮ್ಗೊಂದು ಲಾಗ್ ಮಾಡಿ ತೋರ್ಸೋಣ ಅಂತ ಅಷ್ಟೇ. ಸೊ ಹೇಗಿದ್ರು ನನ್ನ ಮಗಳದು ಏನರದ್ದು ಲಾಗ್ ಇದ್ದಿಲ್ಲ ಚಿಕ್ಕ ವಯಸ್ಸಿಂದ ಅಂತ. ಸೊ ಇದೆಲ್ಲ ಇಟ್ಕೊಂಡು ಒಂದು ಲಾಗ್ ಮಾಡೋಣ ಅಂತ. ಚಾರ್ವಿದು ಮೆಮೊರೀಸ್ ಗಾಯ್ಸ್ ಇದೆಲ್ಲ, ನನಗೂ ನನ್ನ ಗಂಡನಿಗೂ. ಸೊ ಚಾರ್ವಿ ವೆಯ್ಟ್ ಬಂದು 3.5 kg ಇದ್ಲು ಗಾಯ್ಸ್. ಹಾಗೆ ಅವಳು ಹುಟ್ಟಿದ್ದು ಡೇಟ್ ಬಂದು 14/9/2022. ಸೊ ಹಾಗೆ ಅವಳು ಹುಟ್ಟಿದ ಟೈಮಿಂಗ್ಸ್ ಬಂದು ಮಾರ್ನಿಂಗು 9 ಗಂಟೆ 6 ನಿಮಿಷಕ್ಕೆ ಹುಟ್ಟಿದ್ದು ಗೈಸ್. ಅವಳು ಹಾಸ್ಪಿಟ್ಲ್ ಹೆಸರು ಬಂದು ಸಿದ್ದಯ್ಯಲ್ಲಿ ಹುಟ್ಟಿದ್ದು ಚಾರ್ವಿ. ಇದೊಂದು ಚಿಕ್ಕ ಲಾಗು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನಿಮ್ಮ ಪ್ರೀತಿ ಆಯುಷು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್. ಲವ್ ಯು ಆಲ್.